ಕಬ್ಬು ಬೆಳೆಯೋ ರೈತ ಸಾಲ ಮಾಡೋದು, ಪ್ರತಿ ವರ್ಷ ಅದ್ರ ಬಡ್ಡಿ ತುಂಬೋದು, ಮತ್ತು ಪ್ರತಿ ವರ್ಷ ಮತ್ತು ಸಾಲ ಮಾಡೋದು. ಈ ವ್ಯವಸ್ಥೆ ನಮ್ಮಲ್ಲಿ ನಡೆದು. ಭೂಮಿ ನಮ್ಮದು, ದುಡಿಯೋರು ಇವರು, ಹಾಕೋರು ಇವರು. ಆ ಸಮಯದಲ್ಲೇ ಇನ್ನೊಂದೇನಪ್ಪ ಅಂದ್ರೆ ಸಾಗಾಣಿಕೆ ಆಯಿತು, ಮತ್ತೊಂದು ಕಟಾವು ಆಯಿತು. ಅವತೂರು ಸಹಿತ ರೈತ ಮೇಲೆ ಹೇರುವಂಥ ಹೋದವ 3550 ಮಾಡಿದ್ದಾರೆ FRP. ಅದರಲ್ಲಿ ಕಟಾವು ಮತ್ತು ಅದು ಸಾಗಾಣೆ ಎರಡೂ ಕೂಡಿ ಚೆಕ್ ಮಾಡಿದ್ದಾರೆ ಅವರು. ಅವ್ನು ತೆಗೆದ್ರೆ ಈಗ 2700 ಬೀಳ್ತದೆ ಸೆಂಟ್ರಲ್ ಗೌರ್ಮೆಂಟದು. ಇದು ಯಾವ ನ್ಯಾಯ ಅಂತ. ಮತ್ತು ಇಳುವರಿ ನೋಡಿ 11 ಬರ್ಬೇಕಂತ ಹೇಳ್ತಾರೆ. 11 ಅಂತ ಹೇಳ್ತಾರೆ. ಅಂದಾಗ ಏನು ಲಾಭ ಆಗ್ತದೆ ರೈತಗೆ? ಅಂದರೆ ಲಾಭ ಆಗಿದ್ರೆ ರೈತ ಎಲ್ಲಿ ಮುಚ್ಕೊಳ್ಳೋದ ನಾವು ಅಲ್ಲೇ ಕಲಿ ಕಾಣಬೇಕಲ್ಲ. ಯಾಕಂದ್ರೆ ಭೂಮಿನೂ ಇರ್ತದೆ ಇಲ್ಲ ಅಂತಲ್ಲ. ಆದರೆ ಸಾಲ ತೆಗೆದು ಹಾಕೋದು, ಬಡ್ಡಿ ಕೊಡೋದು, ಬಡ್ಡಿ ಮಿಡಿದ್ರು ನಾವು ಸಮಾಧಾನ ಮತ್ತು ಸಾಲಕ್ಕೆ ರೆಡಿ ಆಗೋದು, ಮುಂದಿನ ಬೆಳೆಗೆ ಮತ್ತು ಸಾಲಕ್ಕೆ ರೆಡಿ ಆಗೋದು. ಅಂದ್ರೆ ಈ ಭೂಮಿ ಎಷ್ಟು ಉಳಿಸ್ಕೊಂಡು ಹೋಗಿದ್ದಷ್ಟೇ ಲಾಭ ಹೋಗ. ಅದ್ರ ಬಿಟ್ಟು ಮತ್ತೊಂದು ಇಲ್ಲ. ಇದು ಕಬ್ಬಿಗೆ. ಇನ್ನು ಇನ್ನುಳಿದ ಬೆಳೆಗಳ ಬಗ್ಗೆ ಮಾತಾಡೋವಾಗಿಲ್ಲ. ಅದನ್ನು ಇನ್ನುಳಿದ ಬೆಳೆಗಳ ಬಗ್ಗೆ ಲಾಭದ ಉದ್ಯೋಗಗಳಂತೆ ಅಲ್ಲ. ಯಾಕಂತಂದ್ರೆ ಆ ಬೆಳೆ ಬಂದಾಗ ಹೇಗಾಗಿರೋ ರೇಟ್ ಡೌನ್ ಆಗಿರುತ್ತೆ ಅನ್ನೋದು ಗೊತ್ತಲ್ಲ. ಅದಕ್ಕಾಗಿ ನಿನ್ನೆ ಎಪಿಸೋಡಲ್ಲಿ ಒಂದು ಮಾತನ್ನ ಪ್ರತಿಪಾದನೆ ಮಾಡಿದ್ದು, ಪ್ರತಿ ಹಳ್ಳಿಗೂ ಗೋಡೌನ್ಗಳನ್ನ ಯಾಕೆ ಮಾಡಿಸ್ಬಾರ್ದು ಅನ್ನುವಂಥ ಮಾತನ್ನು. ಗೋಡೌನ್ ಆಯ್ತಪ್ಪ ಅಂತ ಸಹಜವಾಗಿ ಮಾರ್ಕೆಟ್ ಆಗ್ತದೆ ಪ್ರತಿ ಹಳ್ಳಿ ಅಂತೇಳಿ. ಈ ದಿಶೆಯಲ್ಲಿ ನಮ್ಮ ರೈತರನ್ನ ಚಿಂತನೆ ಮಾಡಲಿ. ಕಬ್ಬಿನ ಬೆಳೆ ಬಗ್ಗೆ ಏನೋ ಒಂದಿಷ್ಟು ನಿಮ್ಮ ಜೊತೆ ಕ್ಲಾರಿಫೈ ಮಾಡೋ ಸಲುವಾಗಿ ಮಾತಾಡಬೇಕಾಗಿತ್ತು. ಇದು ಮತ್ತು ಇವತ್ತು ನಮ್ಮ ಕಾರ್ಖಾನೆಗಳು ಮತ್ತು ಸರ್ಕಾರ ಇದನ್ನು ಸ್ವಲ್ಪ ಇನ್ನೂ ದಿಶಾಬಲು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು. ಏನೋ ಅವರಿಗೆ ರೈತರ ಮಾತ್ರ ಇವತ್ತು ಪ್ರತಿ ಟನ್ನಿಗೂ ಮತ್ತೆ ಹೇಳ್ತಾ ಇದ್ದೀನಿ. ಇದನ್ನು ಇನ್ನೊಮ್ಮೆ ರಿವ್ಯಾಲ್ಯೂಯೇಷನ್ ಮಾಡಿದ್ರೆ ಗೊತ್ತಾಗ್ತದೆ, ರಿಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ. 1 ಟನ್ ಕಬ್ಬಿಗೆ 4,500 ಮೇಲ್ಪಟ್ಟು ಖರ್ಚು ಬರ್ತದೆ, ವಿನಾ ಅದ್ರ ಕೆಳಗೆ ಬರೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಪ್ರತಿ ಟನ್ನಿಗೂ 1,000 ಲಾಸ್ ಮಾಡಿಕೊಂಡ್ರು ಸಹಿತ ಇನ್ನೂ ಕಡಿಮೆ ಕೊಡಬೇಕು ಅನ್ನೋದು ಕಾರ್ಖಾನೆಗಳದ ಅಥವಾ ಈ ಒಂದು ಏನಪ್ಪ ಅಂದ್ರೆ ಸರ್ಕಾರದ ಮಾರ್ಕೆಟ್ ಮಾಡೋವರ ಒಂದು ಉದ್ದೇಶ. ಇದರಿಷ್ಟ ತಾವು ಲಾಭದಲ್ಲಿರಬೇಕು. ರೈತ ದುಡಿದು ಬೆಳೆದು ಹಚ್ಚೋದು, ಸಾಲ ಮಾಡೋದು ಮತ್ತು ಹರ್ಕೊಂಡು ಹೋಗುವಂಥದ್ದು ಇದೊಂದು ವ್ಯವಸ್ಥೆ ಇವತ್ತು. ಇದು ಪೂರ್ಣ ಯಾವ ಬರ್ತದೋ ಗೊತ್ತಿಲ್ಲ. ಆ ದಿಶೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಆಸಕ್ತಿ ವಹಿಸೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸುತ್ತ ಕೈಗಳಲ್ಲಿ ವಂದನೆಗಳು.